ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಇವಾಗ ನಿಮಗೆ ತೋರಿಸೋಕೆ ಬಂದಿರೋಂಥ ರೆಸಿಪಿ ಸಿಹಿ ಪೊಂಗಲ್. ಸಂಕ್ರಾಂತಿ ಬಂತಲ್ರಿ, ಅದಕ್ಕೆ ಸಿಹಿ ಪೊಂಗಲ್ ಮಾಡಿ ತೋರಿಸೋಣ ಅಂತ ಪೊಂಗಲ್ ಮಾಡಿ ತೋರಿಸೇನ್ರಿ ಫ್ರೆಂಡ್ಸ್. ಇದಕ್ಕೆ ಭಾಳ ಏನು ಐಟಮ್ಸ್ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋದು ಹೆಸರುಬೇಳೆ, ಒಂದು ಕಪ್, ಒಂದು ಬಟ್ಲ, ಮತ್ತು ಒಂದು ಬಟ್ಲ ಅಕ್ಕಿ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ತುಪ್ಪ, ಇಷ್ಟೇ ನೋಡಿ ಫ್ರೆಂಡ್ಸ್. ಇದಕ್ಕೆ ಎರಡನ್ನೂ ನೀವು ಒಂದೇ ಸಮಾನದಲ್ಲೇ ತೊಗೋಬೇಕು, ಹೆಸರುಬೇಳೆ ಮತ್ತು ಅಕ್ಕಿನೂ. ಆಗಿದ್ರೆ ಮಾತ್ರ ಪೊಂಗಲ್ ಚೆನ್ನಾಗಿ ಬರುತ್ತೆ ನೋಡಿ. ಹೆಸರುಬೇಳೆ ಅಕ್ಕಿ ಎರಡೂ ನೀವು ನೀಟಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಬಿಡಿ ನೋಡಿ. ಇವಾಗ ನಾನು ತೋರಿಸಿದ್ದೀನಿ ಬೆಲ್ಲ, ಹೆಸರುಬೇಳೆ ಮತ್ತು ಗೋಡಂಬಿ, ದ್ರಾಕ್ಷಿ, ಅಕ್ಕಿ. ಈಗ ಹೆಸರುಬೇಳೆ ಮತ್ತು ಎರಡೂ ಬೇಯಕ್ಕೆ ಇಟ್ಬಿಡಿ. ಅಷ್ಟೊತ್ತಿಗೆ ಈ ಕಡೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ ಹುರ್ಕೊಳ್ಳಿ ನೋಡಿ. ಇವಾಗ ಅದಕ್ಕೇ ಸ್ವಲ್ಪ ಒಣ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ಸ್ವಲ್ಪ ಒಣ ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ ಹುರ್ಕೊಂಬಿಡಿ. ನಾನು ಹೇಗೆ ಮಾಡ್ತೀನಿ ಪೊಂಗಲ್ ಆ ಥರ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ಥರ ಚೇಂಜ್ ಮಾಡ್ತಾರೆ. ನೀವು ಹೇಗೆ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡಿ. ಇವಾಗ ಎರಡೂ ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಟಿದ್ದೆಲ್ಲ ಬೇಯ್ತದು ನೋಡಿ. ಈ ಥರ ಬೇಯಬೇಕದು. ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಸಿಹಿ ಪೊಂಗಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಇದನ್ನೇ ಮಾಡೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳಿ. ಇಷ್ಟನ್ನು ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡಿಕೊಂಡು ಅದಕ್ಕೆ ನೀವು ಬೆಲ್ಲ ಹಾಕಿ ನೀಟಾಗಿ ಕುದಿಸ್ಕೋಬೇಕು ನೋಡಿ. ಇವಾಗ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಕರಗೋವರೆಗೂ ಅದರಲ್ಲಿ ನೀಟಾಗಿ ಬೇಯಿಸ್ಬಿಡಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿರಿ ನೋಡಿ. ಬೆಲ್ಲ ಎಲ್ಲ ಕರಗಿದ ಮೇಲೆ ತುಪ್ಪದಲ್ಲಿ ಹುರ್ಕೊಂಡಂಥ ಗೋಡಂಬಿ, ದ್ರಾಕ್ಷಿ ನೋಡಿ. ಇಷ್ಟೇ ಪೊಂಗಲ್ ರೆಡಿ ಆಯಿತು. ಇದಕ್ಕೆ ಒಂಚೂರು ತುಪ್ಪ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್ಲಾಗೇ ಮಾಡ್ಕೋಬೋದು ನೀವು ಪೊಂಗಲ್, ತುಂಬ ರುಚಿಯಾಗಿ ಬರ್ತೈತಿ ನೋಡಿರಿ. ಈ ಥರ ಎಲ್ಲ ಕುದಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ನಿಮಗೆ ಕೊಬ್ಬರಿ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ತುಪ್ಪ, ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದನ್ನು ಕಲಸಿ ಪೊಂಗಲ್ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಕೋಬೋದು ಪೊಂಗಲ್, ಸಿಹಿ ಪೊಂಗಲ್. ಇದು ಸಂಕ್ರಾಂತಿಗೆ ಜಾಸ್ತಿ ಮಾಡ್ತಾರೆ ನೋಡಿ. ಇವಾಗ ಹಾಲು ಹಾಕ್ಕೊತಾ ಇದ್ದೀನಿ, ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಇದು ಪೊಂಗಲ್. ಆದರೆ ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರಲ್ಲ ಅಷ್ಟೇ ಹೆಸರುಬೇಳೆ ತೊಗೋಬೇಕು, ಹೆಚ್ಚು ಕಮ್ಮಿ ತೊಗೋಬೇಡಿ, ಸರಿಯಾಗಿ ಬರಲ್ಲ ಅದು. ಅಷ್ಟೇ ಪ್ರಮಾಣದಲ್ಲೇ ತೊಗೊಳ್ಳಿ ನೋಡಿರಿ. ಇವಾಗ ಪೊಂಗಲ್ ರೆಡಿ ಆಯಿತು, ಸಿಹಿಯಾದ ಪೊಂಗಲ್ ರೆಡಿ ಆಯಿತು ಫ್ರೆಂಡ್ಸ್. ಮತ್ತು ಯಾಕೆ ತಡ, ನೀವು ಒಂದು ಸಲ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ನಿಮ್ಗೆ ಇನ್ನೊಂದು ರೆಸಿಪಿಯೊಂದಿಗೆ ಬೇಗ ಬರ್ತೀನಿ ಫ್ರೆಂಡ್ಸ್ ನೋಡಿ. ಇವಾಗ ಪೊಂಗಲ್ ರೆಡಿ ಆಯಿತು, ಬೇಗ ತಿಂದುಬಿಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಬಾಯ್.